ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ನಾನಿವತ್ತು ಕನ್ನಡದ ಬಗೆಗಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೈಸೂರಿನ ಕಲಾಮಂದಿರದ ಕಿರು ರಂಗಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಇವರು ಮಾಡಿರುವಂಥ ಕನ್ನಡ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ಮಾಣಿಕ್ಯ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟು ಹಲವು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಗಣ್ಯರನ್ನು ಸನ್ಮಾನ ಮಾಡೋದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಕುಮಾರ್ ಅವರಿದ್ದರು. ಹಾಗೆಯೇ ಮಾಜಿ ಶಾಸಕರಾದಂಥ ಶ್ರೀಯುತ MK ಸೋಮಶೇಖರ್ ಅವರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ GT ದೇವೇಗೌಡರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ವಿತರಣೆ ಮಾಡಿದರು. ನಮ್ಮ ಹುಣಸೂರಿನಿಂದ ಕನ್ನಡ ಸೇನೆಯ ಮಾಣಿಕ್ಯ ಅಂಥೇಳಿ ಡಾಕ್ಟರ್ ಅಬ್ದುಲ್ ಶುಕೂರ್ಜಿರವರ ಸಮಾಜ ಸೇವೆಯನ್ನು ಗುರುತಿಸಿ ಅಲ್ಲಿ ಗೌರವಿಸಲಾಯಿತು. ಈ ಎಲ್ಲ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡ್ಕೊಂಡು ಬಂದಿದ್ದೇನೆ. ಬಹಳ ಸುಂದರವಾದ ಕಾರ್ಯಕ್ರಮ, ಬಹಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ, ಬಹಳ ಸುಂದರವಾಗಿ ಮೂಡಿಬಂದಿದೆ ವೀಕ್ಷಕರೇ. ಇದರಲ್ಲಿ ನಮ್ಮ ಹುಣಸೂರಿನ ಅಬ್ದುಲ್ ಶುಕೂರ್ಜಿರವರನ್ನು ಏನು ಒಂದು ಗೌರವ ಮಾಡಿದ್ರು, ನಿಜವಾಗ್ಲೂ ನಾನು ಹುಣಸೂರನಾಗಿದ್ದು ಅಲ್ಲಿದ್ದು ಅದಕ್ಕೆ ನಾನು ಭಾಳ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳ್ತಾ, ನಾವೀಗ ಮೈಸೂರಿನ ಕಲಾಮಂದಿರದ ಕಿರು ರಂಗಮಂದಿರಕ್ಕೆ ಹೋಗೋಣ. ಅಲ್ಲಿ ಏನು ಕನ್ನಡದ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ನೋಡ್ಕೊಂಬರೋಣ ಅಂತ ಹೇಳ್ತಾ ನಾವೀಗ ಕಾರ್ಯಕ್ರಮಕ್ಕೆ ಹೋಗೋಣ, ಕಲಾಮಂದಿರಕ್ಕೆ. ಸಾಂಸ್ಕೃತಿಕ ಘಟಕ ಇವರು ದಯವಿಟ್ಟು ಒಂದು ನಮಗೋಸ್ಕರ ಸುಮಾರು ಗೀತೆಯನ್ನು ಹಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಮೌನವೇ ತಕೋ ಒಮ್ಮೆ ಮಾತನಾಡಯ್ಯ ಶಿವನೇ, ಮಾತನಾಡಯ್ಯ ಮಾಯಕಾರ ಮೌನವೇ ತಕೋ ಒಮ್ಮೆ ಮಾತನಾಡಯ್ಯ ಶಿವನೇ, ಮಾತನಾಡಯ್ಯ. ಜಯಮ್ಮ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಸಿಂಗ್ರಿವಾಲ್ ಗದಗ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಿಂಧುವಳ್ಳಿ ಅಕ್ಬರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಿಂಗ್ರಿವಾಲ್ ಗದಗ್ ಅರವಿಂದ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕನ್ನಡಕ್ಕೆ ಮೊದಲನೇ ಪೂಜೆ, ಹಾಗಾಗಿ ಕನ್ನಡವನ್ನು ಬೆಳೆಸ್ತಕ್ಕಂಥ, ಕನ್ನಡವನ್ನು ಉಳಿಸ್ತಕ್ಕಂಥ, ಕನ್ನಡದ ಪರ ಹೋರಾಟ ಮಾಡ್ತಿರ್ತಕ್ಕಂಥ ಅನೇಕ ಹೋರಾಟಗಾರಗಳು ತಾವೆಲ್ಲ ಬಂದಿದ್ದೀವಿ. ಭಾಷಾವಾರು ಪ್ರಾಂತ್ಯ ಆಗುವಾಗ ಕೂಡ ಭಾಷಾವಾರು ಪ್ರಾಂತ್ಯ ಆಗ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಚರ್ಚೆಗಳು ನಡೆಯುವಾಗ ರಾಜ್ಯದ ವಿಷಯಗಳು ಬಂದಾಗ ಭಾಷಾವಾರು ಪ್ರಾಂತ್ಯ ಮಾಡಬೇಕಂತೇಳಿ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿದಂಥ ಹಲವಾರು ಭಾಗ, ಮುಂಬೈ ಕರ್ನಾಟಕದಲ್ಲಿ ಸೇರಿದಂಥ ಹಲವಾರು ಭಾಗ, ಮೈಸೂರು ಮಡ್ರಾಸ್ ಭಾಗ ಸೇರಿದಂಥ ಹಲವಾರು ಕನ್ನಡ ಮಾತನಾಡ್ತಕ್ಕಂಥವನ್ನೆಲ್ಲ ಒಂದು ಕಡೆ ಸೇರಿಸಿ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಯಾವ ರಾಜ್ಯಗಳಲ್ಲೂ ಕೂಡ ಇಲ್ಲ. ನಮ್ಮ ಮಾತೃಭಾಷೆ, ನಮ್ಮ ಭಾಷೆಯ ಬಗ್ಗೆ ಇದನ್ನು ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ. ಬೆಂಗಳೂರಲ್ಲಿ ನೋಡಿದ್ರಿ ನೀವು, ಹೋಟೆಲ್ ನಾಗರಾಜ್ ಅವರು, ಕನ್ನಡ ಸಂಘಟನಾ ಸಂಸ್ಥೆಗಳು ಎಷ್ಟು ಸಾರಿ ಹೋರಾಟ ಮಾಡಿದ್ರು, ಎಷ್ಟು ಸಾರಿ ಜೈಲಿಗೆ ಹೋದ್ರು, ಆಮೇಲೆ ಕನ್ನಡ ಅರಿಬೇಕು ಅಂತಕ್ಕಂಥದ್ದನ್ನು ಬೋರ್ಡಲ್ಲಿ ಬರೆಸೋದನ್ನು ಕೂಡ ನೋಡಿದ್ದೀವಿ. ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಹಿಂದೆ ಅವರು 84ರಲ್ಲಿ ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೀಗಲೂ ಕೂಡ ನ್ಯಾಯಾಲಯಗಳಲ್ಲಿ, ಸರ್ಕಾರದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ.
ಅವ್ರಿಗೆ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವ್ರಿಗೆ ಈ ಭಾಷೆಯ ಬಗ್ಗೆ ಅಪಾರವಾದಂಥ ಪ್ರೀತಿ, ನಂಬಿಕೆ, ವಿಶ್ವಾಸ ಇರ್ತಕ್ಕಂಥವ್ರು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.